ಹೌದು, ಉದ್ಯೋಗಿಗಳ ಭವಿಷ್ಯನಿಧಿ ಸಂಘಟನೆ ಇಪಿಎಫ್ ಪಿಎಫ್ ಖಾತೆ ವರ್ಗಾವಣೆ ನಿಯಮಗಳನ್ನು ಸರಳಗೊಳಿಸಿರುವುದು ನಿಜ. ಈಗ ಹಳೆಯ ಸಂಸ್ಥೆಯ ಅನುಮೋದನೆ ಕಡ್ಡಾಯವಿಲ್ಲದಿರುವುದು 1.25 ಕೋಟಿಗೂ ಹೆಚ್ಚು ಚಂದಾದಾರರಿಗೆ ಅನುಕೂಲಕರವಾಗಿದೆ. ನೀವು ಉಲ್ಲೇಖಿಸಿರುವಂತೆ ಖಾತೆ ವರ್ಗಾವಣೆಗಾಗಿ ನಮೂನೆ 13 ಅನ್ನು ಸಲ್ಲಿಸುವುದು ಕಡ್ಡಾಯವಾಗಿದೆ. ಆದರೆ ಹೊಸ ತಂತ್ರಾಂಶದ ಪರಿಚಯದಿಂದಾಗಿ ಕಚೇರಿ ಮಟ್ಟದ ಅನುಮೋದನೆಯ ಅಗತ್ಯ ಇರುವುದಿಲ್ಲ. ಇದು ಖಾತೆ ವರ್ಗಾವಣೆ ಪ್ರಕ್ರಿಯೆಯನ್ನು ಹೆಚ್ಚು ವೇಗವಾಗಿ ಮತ್ತು ಸುಲಭಗೊಳಿಸುತ್ತದೆ. ಇದಲ್ಲದೆ ಇತ್ತೀಚೆಗೆ ಇಪಿಎಫ್ಒ ಮುಖಚಹರೆ ದೃಢೀಕರಣದ ಮೂಲಕ ಯುಎಎನ್ ಸಾರ್ವತ್ರಿಕ ಖಾತೆ ಸಂಖ್ಯೆ ಸಕ್ರಿಯಗೊಳಿಸುವ ವೈಶಿಷ್ಟ್ಯವನ್ನು ಸಹ ಪರಿಚಯಿಸಿದೆ. ಇದು ಚಂದಾದಾರರಿಗೆ ಡಿಜಿಟಲ್ ಸೇವೆಗಳನ್ನು ಪಡೆಯಲು ಮತ್ತಷ್ಟು ಅನುಕೂಲವನ್ನು ಒದಗಿಸುತ್ತದೆ. ಒಟ್ಟಾರೆಯಾಗಿ ಇಪಿಎಫ್ಒ ಚಂದಾದಾರರ ಅನುಕೂಲಕ್ಕಾಗಿ ನಿರಂತರವಾಗಿ ಸುಧಾರಣೆಗಳನ್ನು ತರುತ್ತಿರುವುದು ಸ್ವಾಗತಾರ್ಹ.